ಪೇಮೆಂಟ್ ಇಲ್ದೇನೆ ನನ್ನ ಬಗ್ಗೆ ಇಷ್ಟು ಹೊಗಳಿದ್ದೀರಾ ನೀವು. ಅಂದರೆ ಕಲಾವಿದ್ರ ಬಗ್ಗೆ ಒಬ್ಬ ಕಲಾವಿದ ಮಾತ್ರ ಮಾತಾಡೋಕ್ಕಾಗೋದು. ಬಟ್ ಇಷ್ಟೊತ್ತು ನಮಗಾಗಿ ಅವರು ಹಾಡಿದ್ದಾರೆ, ನಮ್ಮ ಮನಸ್ಸುಗಳನ್ನು ರಂಜಿಸಿದ್ದಾರೆ. ಸರ್ಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮ ಮಾನಸ ಹೊಳ್ಳವರಿಗೆ ಒಂದು ಸುಂದರವಾದಂತಹ ಚಪ್ಪಾಳೆ ಬರಬೇಕು ಪ್ಲೀಸ್. ಇವರು ನಮ್ಮ ಕನ್ನಡದ ಸಂಗೀತ ಕ್ಷೇತ್ರದ ಹೆಮ್ಮೆಯ ಗಾಯಕಿ. ಥ್ಯಾಂಕ್ ಯು ಸೋ ಮಚ್ ಮಾನಸ ಅವರೇ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮಗೆ ಮೊದಲೇದಾಗಿ ನಾವು ಅಶ್ವಿನಿ ಮೇಡಮ್ ಹತ್ರ ಹೋದಾಗ ಶಿ ವಾಸ್ ವೆರಿ ಸಪೋರ್ಟಿವ್. ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಫಾರ್ ದಿಸ್ ಜೆರ್ಸಿ ಲಾಂಚ್ ಇವೆಂಟ್. ಆ್ಯಂಡ್ ಇನ್ನೂ ಅನೇಕ ಗಣ್ಯರು ಬಂದಿದ್ದೀರಾ. ಸಾರಿ, ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಎಲ್ಲರನ್ನೂ ರಿಸೀವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. ತಾರಮ್ಮ ಆಗಿರ್ಬೋದು, ಅನುಪ್ರಭಾಕರ್, ಸುಧಾರಣಿ ಮ್ಯಾಮ್, ಪ್ಲೀಸ್ ನಿಮಗೂ ಕೂಡ ವೆಲ್ಕಮ್. ನಾವು ಇತ್ತೀಚೆಗೆ ಲಾಂಚ್ ಈವೆಂಟ್ ಕೂಡ ಮಾಡಿದ್ವಿ ಇಲ್ಲೇ ಶಾಂಗ್ರಿಲಾದಲ್ಲಿ. ಅದಾದಮೇಲೆ ಇದು ಸೆಕೆಂಡ್ ಈವೆಂಟ್ ಮಾಡ್ತಿರೋದು. ಇದಾದಮೇಲೆ ನೆಕ್ಸ್ಟು ನಾವು 26, 27 ದುಬೈನಲ್ಲಿ ಈ ಒಂದು ಲೀಗ್ನ ಮಾಡ್ತಿದ್ದೀವಿ ಇಂಡೋರ್ ಸ್ಟೇಡಿಯಮ್ನಲ್ಲಿ. ಆ ಸ್ಟೇಡಿಯಮ್ನಲ್ಲಿ ದುಬೈನಲ್ಲಿರುವಂಥ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಆಗಿರುತ್ತೆ ಅದು. ಆ್ಯಂಡ್ ಅಲ್ಲಿ ಎಲ್ಲ ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಅಂಬಾಸಡರ್ಸ್, ಟೀಮ್ ಓನರ್ಸ್ ಎಲ್ಲರನ್ನೂ ಅಲ್ಲಿ ಕರ್ಕೊಂಡೋಗಿ 2 ದಿನ ಈ ಲೀಗ್ನ ಮಾಡ್ತಾ ಇರೋದು.